ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನೆವಿಲ್ ಅವರು ಬರೆದಿರುವ ಯುವರ್ ಫೇತ್ ಈಸ್ ಯುವರ್ ಫಾರ್ಚೂನ್ ಅಂತ ಒಂದು ಬುಕ್ಕಿನ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಅವರು ವಿಜುವಲೈಸೇಷನ್ ಬಗ್ಗೆ ಒಂದು ಫ್ಯಾಕ್ಟ್ ಅನ್ನ ಹೇಳ್ತಾ ಇದ್ರು. ಇಂಟರ್ವಲ್ ಆಫ್ ಟೈಮ್ ಅಂತ ಒಂದು ಚಾಪ್ಟರ್ ಬರುತ್ತಾ ಯುವರ್ ಫೇತ್ ಈಸ್ ಯುವರ್ ಫಾರ್ಚೂನ್ ಅನ್ನೋ ಬುಕ್ಕಲ್ಲಿ. ಆ ಒಂದು ಚಾಪ್ಟರ್ ಅಲ್ಲಿ ಈ ಇಂಟರ್ವಲ್ ಆಫ್ ಟೈಮ್ ಅನ್ನ ಯೂಸ್ ಮಾಡಿ ಅಥವಾ ಮೈಂಡ್ ಅಲ್ಲಿ ಟೈಮ್ ಟ್ರಾವೆಲ್ ಅನ್ನ ಯೂಸ್ ಮಾಡ್ಬಿಟ್ಟು ಹೇಗೆ ಅದನ್ನ ನಾವು ರಿಯಲ್ ಅಂತ ನಂಬೋದು. ಕೆಲವೊಬ್ರು ಹೇಳ್ತಿರ್ತಾರಲ್ಲ, ಇಮ್ಯಾಜಿನೇಷನ್ ರಿಯಲ್ ಅಂತ ಅನ್ಸಲ್ಲ ಮಾಡುವಾಗ ಅಂತ. ಇದಕ್ಕೆ ಏನ್ ಕಾರಣ ಮತ್ತು ಇದನ್ನ ಹೆಂಗೆ ಹೊರಗೆ ಬರೋದು ಈ ಒಂದು ಪ್ರಾಬ್ಲಮ್ ಇಂದ ಅನ್ನೋದ್ರ ಬಗ್ಗೆ ಅವರು ಆ ಬುಕ್ಕಲ್ಲಿ ಬರಿತಾ ಹೋಗ್ತಾರೆ. ಸೊ ದ ಇಂಟರ್ವಲ್ ಆಫ್ ಟೈಮ್ ಅಂತ ಆ ಒಂದು ಚಾಪ್ಟರ್ ಅಲ್ಲಿ, ಚಾಪ್ಟರ್ ನಂಬರ್ 15, ಅದರಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆಕ್ಚುಲಿ ಈಗ ಅವ್ರು ಹೇಳ್ತಾ ಹೋಗ್ತಾರೆ, ಮಾನವ ಹೆಂಗೆ ಈ ಸಮಯಕ್ಕೆ ಒಂದು ಆಳಾಗಿಬಿಟ್ಟಿದ್ದಾನೆ, ಲೈಕ್ ಸ್ಲೇವ್ಸ್ ಆಗ್ಬಿಟ್ಟಿದ್ವಿ ನಾವೆಲ್ಲ ಈ ಸಮಯಕ್ಕೆ ಅಂತ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದ್ರೆ, ನಿನ್ನೆ ಇತ್ತು, ಹಿಂದಿನ ವರ್ಷಗಳಿತ್ತು, ಅಷ್ಟು ವರ್ಷಗಳಿತ್ತು ಅಂತ ಲೈಕ್ ಆ ಮೆಮೊರೀಸು ನನಗೆ ಕಾಡ್ತಾ ಇರುತ್ತೆ. ಮುಂದೇನಾಗುತ್ತೆ, ಇನ್ನು 5 ವರ್ಷದಲ್ಲಿ ಏನಾಗುತ್ತೆ, ಇನ್ನು 2 ವರ್ಷದಲ್ಲಿ ಏನಾಗುತ್ತೆ, ನಾಳೆ ಏನಾಗುತ್ತೆ, ಏನ್ ಮಾಡ್ಬೇಕು, ಈ ತರ ಎಲ್ಲ ಇಲ್ಲದೆ ಇದ್ರು ಕೂಡ, ಅಂದ್ರೆ ಪಾಸ್ಟ್ ಕೂಡ ಇಲ್ಲ, ಅದು ಯಾವಾಗೋ ಇತ್ತು ಅದು ಆಕ್ಚುಲಿ, ಬಟ್ ಇವಾಗಿಲ್ಲ. ಮುಂದೆ ಫ್ಯೂಚರ್ ಅನ್ನೋದು ಯಾವಾಗೋ ಬರುತ್ತೆ, ಅದು ಇವಾಗಿಲ್ಲ. ಆದ್ರೂ ಅದಕ್ಕೆ ನಾವು ಪ್ರೆಸೆಂಟ್ ತರ, ಲೈಕ್ ಜೈಲ್ ತರ ನಮಗೆ ಅದು ಆಕ್ಟ್ ಆಗುತ್ತೆ. ನಾವು ಅದನ್ನು ಸಿಗಾಕೊಂಡ್ಬಿಟ್ಟಿದ್ದೀವಿ ಒಂದು ಏನೋ ಸಂಕೀರ್ಣವಾದ ಈ ಒಂದು ಫಿನಾಮಿನದಲ್ಲಿ ಅಂತ. ಸೊ ಅವರು ಈ ತರ ಆಗೋದೇ ನಿಮಗೆ ಎದಕ್ಕೆ ಇಮ್ಯಾಜಿನೇಷನ್ ರಿಯಲ್ ಅನ್ಸಲ್ಲ ಅಂತಂದ್ರೆ, ಸಮಯದಲ್ಲಿ ನೀವು ಸ್ಲೇವ್ ಆಗಿರೋದಕ್ಕೆ ಈ ತರ ಅನಿಸುತ್ತೆ. ಹಾಗಿದ್ದ ಮೇಲೆ ನಾವು ಬದುಕೋದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅಂತ ಎಲ್ಲರಿಗೂ ಗೊತ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಸಮಯವನ್ನ ಮೀರಿ ಹೇಗೆ ಬದುಕಕ್ಕೆ ಸಾಧ್ಯ, ಇದು ಎಲ್ಲರಿಗೂ ಕಾಣಂತ ಕ್ವಶನ್ ಆಕ್ಚುಲಿ. ಸೊ ಅವರು ಆ ಬುಕ್ಕಲ್ಲಿ ಹೇಳ್ತಾ ಹೋಗ್ತಾರೆ, ಒಂದು ಇಂಟೆನ್ಸ್ ಡಿಸೈರ್ ಇದೆ ಅಂತ ಅನ್ಕೊಳ್ಳೋಣ ಲೈಫಲ್ಲಿ. ಯಾರಿಗಾದ್ರೂ ಏನಾದ್ರೂ ತಗೋಬೇಕು ಅಥವಾ ಯಾರಾದ್ರೂ ಬೇಕು ಅಥವಾ ಏನಾದ್ರೂ ಪೊಸಿಷನ್ ಬೇಕು, ಏನಾದ್ರೂ ಸಿಗಬೇಕು, ಎಷ್ಟಾದ್ರೂ ಏನೋ ಹೆಲ್ತ್ ಬೇಕು, ಈ ತರ ಏನೋ ಇಂಟೆನ್ಸ್ ಡಿಸೈರ್, ಬರೀ ಸಣ್ಣದಲ್ಲ. ಎಷ್ಟಂತಂದ್ರೆ ಲೈಕ್ ಬೇಕೇ ಬೇಕು ಅಂತ ಅನ್ನೋ ಆ ಒಂದು ಆಸೆ, ಅಷ್ಟೊಂದು ಆಸೆ, ಇಂಟೆನ್ಸ್ ಡಿಸೈರ್ ಯಾರಿಗಾದ್ರೂ ಇದೆ ಅಂತ ಅನ್ಕೊಳ್ಳೋಣ. ಅವ್ರು ಹೇಳ್ತಾ ಹೋಗ್ತಾರೆ ಈ ತರ. ಆ ತರ ಬಂದಾಗ ನೆಕ್ಸ್ಟ್ ಮೂಮೆಂಟಿಗೆ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಯಾಕಂದ್ರೆ ಆಕ್ಚುಲಿ ಆಸೆ ಬಂದ್ಬಿಡ್ತು, ಅದಾಗಬೇಕು ಅಂತ ಹೇಳಿ ಎಲ್ಲರಿಗೂ ಅನ್ಸುತ್ತೆ, ಅದು ಯಾರಿಗೆ ಆಸೆ ಬರುತ್ತೆ ಎಲ್ಲರಿಗೂ ಅನ್ಸುತ್ತೆ. ಆದ್ರೆ ಹಂಗೆ ಬಂದಾಗ ಮನಸ್ಸಲ್ಲಿ ಏನಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಮನಸ್ಸಲ್ಲಿ 2 ರೀತಿಯ ಪ್ರಪಂಚಗಳು ಸೃಷ್ಟಿ ಆಗ್ತವೆ. ಈ ತರ ಇಂಟೆನ್ಸ್ ಡಿಸೈರ್ ಯಾವಾಗ ಬಂತು, ಯಾವ ಕ್ಷಣಕ್ಕೆ ಬಂತು, ಯಾವ್ದೋ ಒಂದು ನೋಡಿದ್ರೆ ಅದು ಬೇಕು ಅಂತ ಅನಿಸ್ತು, ಅದು ಇವತ್ತು ಬೇಕೇ ಬೇಕು ಅಂತ ಅನಿಸ್ತದ ನೋಡಿದ ತಕ್ಷಣ. ಆ ಮೂಮೆಂಟ್ಗೆ 2 ಪ್ರಪಂಚಗಳು ಕ್ರಿಯೇಟ್ ಆಗ್ತವೆ. ಏನಿದು 2 ಪ್ರಪಂಚ ಕ್ರಿಯೇಟ್ ಆಗೋದು ಅಂತಂದ್ರೆ, ಲೈಕ್ ರಿಯಾಲಿಟಿ 3D ಪ್ರಪಂಚಗಳಲ್ಲ, ಮನಸ್ಸಲ್ಲಿರ್ತಕ್ಕಂಥ ಪ್ರಪಂಚಗಳು. ಒಂದು, ಇವಾಗ ನನಗೆ ಅದು ಬೇಕು ಅನ್ನೋ ಸ್ಟೇಟ್, ಪ್ರೆಸೆಂಟ್ ಮೂಮೆಂಟ್, ಅಂದ್ರೆ ಈಗ ಅದು ಆಸೆ ಬರ್ತಿದೆಯಲ್ಲ, ಈ ಸ್ಟೇಟ್ ಪ್ರೆಸೆಂಟ್ ಮೂಮೆಂಟ್. ಇನ್ನೊಂದು ಸ್ಟೇಟು ಲೈಕ್ ನಾಳೆ ಯಾವಾಗೋ ಅದು ಆಗುತ್ತೆ, ಅಥವಾ ಅದು ಆಗೋ ಟೈಮ್ ಬೇರೆ, ಅದು ಯಾವಾಗೋ ಫ್ಯೂಚರ್ ಅಲ್ಲಿ ಇದೆ ಅಂತ. ಸೊ ನೋಡಿ, 2 ಟೈಮ್ ಲೈನ್ ಕ್ರಿಯೇಟ್ ಆಗೋಯ್ತು ಆಲ್ರೆಡಿ. ಒಂದು ಇವಾಗ ಇದ್ದೀನಿ ಅಂತ ಅನ್ನೋದು, ಇನ್ನೊಂದು ನಾಳೆ ಯಾವಾಗೋ ಆಗುತ್ತೆ ಅಂತ ಅನ್ನೋದು. ಇವಾಗ ಮನಸ್ಸು ಕ್ವಶನ್ ಮಾಡುತ್ತೆ, ನಿನ್ನ ಕಣ್ಮುಂದೆ ಒಂದು ಇದೆಯಲ್ಲಪ್ಪ ಬೇಕು ಅಂತ, ಅದು ನಿಜನಾ, ಅಥವಾ ನಿನಗೆ ಯಾವಾಗ ಅದು 3D ಪ್ರಪಂಚದಲ್ಲಿ ಸಿಗುತ್ತಲ್ಲ ಅದು ನಿಜನಾ ಅಂತ. ಇವೆರಡೂದಲ್ಲಿ ಯಾವ್ದು ನಿಜ ಅಂತ ನಮಗೆ ನಂಬಕ್ಕಾದ್ರೆ ನಮಗೆ ಅಬ್ಸೆಷನ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಆ ಆಸೆ ಕ್ರಿಯೇಟ್ ಆದ ಆ ಮೂಮೆಂಟಿಗೆ ಈ ತರ ಅಬ್ಸೆಷನ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ಅಬ್ಸೆಷನ್ ಕ್ರಿಯೇಟ್ ಆದ್ರೆ ಇರೋ ಚಾನ್ಸ್ ನಾವು ತಪ್ಪಿಸ್ಕೊಳ್ತೀವಿ. ಏನೇನೋ ಮಾಡಕ್ ಹೋಗಿ ಜಾಸ್ತಿ ಪ್ರಯತ್ನ ಪಟ್ಬಿಟ್ಟು ಸುಮ್ಮನೆ ಬೇಜಾರಾಗೋದು, ಡಿಸಪಾಯಿಂಟ್ಮೆಂಟ್ಸು, ಈ ತರ ಎಲ್ಲ ಆಗ್ತಾ ಹೋಗುತ್ತೆ. ಅದಕ್ಕೆ ನವಿಲ್ ಅವರು ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಇವತ್ತು ಬುಧವಾರ ಅಂತ ಅನ್ಕೊಳ್ಳೋಣ, ಇವತ್ತು ವೆಡ್ನೆಸ್ಡೇ ಆಯ್ತಾ. ಇವತ್ತು ಏನ್ ಅನುಭವಿಸ್ತೀವಿ ಅದೆಲ್ಲ ಇವತ್ತಿಗೆ ಸಂಬಂಧಪಟ್ಟಿದ್ದು. ಇವತ್ತು ಬುಧವಾರ, ಇವತ್ತೇನು ಘಟನೆ ನಡೀಬೇಕು ಎಲ್ಲ ಬುಧವಾರದಂತೆ ನಡೀತಾ ಇರುತ್ತೆ. ಅಕಸ್ಮಾತ್ ಏನಾದ್ರು ನಿನಗೆ ಭಾನುವಾರ ಹೋಗ್ಬೇಕು ಅಂತ ಅನಿಸ್ತು, ಅಥವಾ ಭಾನುವಾರ ಹೆಂಗಿರುತ್ತೆ ಅನ್ನೋದು ಫೀಲ್ ಮಾಡಬೇಕು ಅಂತ ಅನಿಸ್ತು ಅಂತ ಮನಸ್ಸಿಗೆ ಬಂತು ಅಂತ ಅನ್ಕೊಳ್ಳಿ. ಬಟ್ ಇವತ್ತು ಬುಧವಾರ, ಹೇಗೆ ಭಾನುವಾರಕ್ಕೆ ಹೋಗೋದು, ಇನ್ನು 3 ದಿನ 4 ದಿನ ಬೇಕು, ಹೆಂಗೆ ಹೋಗೋದು ಅಂತ ಕ್ವಶನ್ ಬರುತ್ತೆ. ಆ ಬುಕ್ಕಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಸಮಯ ಅನ್ನೋದೇ ಮಾನವ ಲೈಕ್ ಏನೋ ಒಂದು ಘಟನೆಗಳು ಆಗ್ತಿದಾವೆ ಅನ್ನೋದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಾಧನ ಹೊರತು ಅದು ನಿಜ ಅಲ್ಲ. ಅದು ಇವನ್ ಸೈನ್ಸ್ ಪ್ರಕಾರ ಕೂಡ ಅದು ನಿಜ ಅಲ್ಲ. ಸಮಯ ಅನ್ನೋದು ಏನೋ ಒಂದು ಘಟನೆಗಳು ಹೋಗ್ತಿದೆ ಅನ್ನೋದು ನಮಗೆ ಒಂದು ಅಳದೆ ಬೇಕಲ್ಲ, ಮಾಪನ ತರ ಅದು ನಾವು 1 ದಿನ 1 ಗಂಟೆ ಈ ತರ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಭಾನುವಾರ ಬೇಕು ಅಂತ ಅಂದ್ರೆ ಅವ್ರು ಹೇಳ್ತಾರೆ, ಮೆಂಟಲ್ ಪಿಕ್ಚರ್ ಅಲ್ಲಿ ವಿಜುವಲೈಸೇಷನ್ ಮಾಡ್ತಾ ನಿಮ್ಮ ಇಮ್ಯಾಜಿನೇಷನ್ಗೆ ಭಾನುವಾರಕ್ಕೆ ಹೋಗ್ಬೇಕು ಅನ್ನೋ ಅರ್ಥ ಏನು ಅಂತಂದ್ರೆ, ಭಾನುವಾರ ದಿನ ಏನಾಗುತ್ತೆ, ಲೈಕ್ ಅವತ್ತಿನ ದಿನ ಅಕಸ್ಮಾತ್ ಏನಾದ್ರು ನೀನು ಪಾರ್ಕಲ್ಲಿ ಹೋಗಿ ಕುತ್ಕೊಂತೀನಿ ಅಂದ್ರೆ, ನೀನು ಆ ಪಾರ್ಕಿನ ಸೌಂಡು, ಅಲ್ಲಿ ಎದುರಿಗೆ ಒಂದು ಕೆರೆ ಇರುತ್ತೆ ಅಥವಾ ನದಿ ಇರುತ್ತೆ ಅಂದ್ರೆ ಅದನ್ನ ನೋಡೋದು,
ಅಲ್ಲಿ ಜನ ಓಡಾಡ್ತಿರೋ ಸೌಂಡು, ಅಥವಾ ಭಾನುವಾರ ಫ್ರೀ ಆಗಿರ್ತಕ್ಕಂಥ ಒಂದು ಫೀಲಿಂಗು, ಯಾವುದು ಕೆಲಸ ಇಲ್ಲಪ್ಪ ಅನ್ನೋದು ಆ ಥರ, ಅಥವಾ ಎಲ್ಲಾದರೂ ಹೊರ ಹೋಗ್ತಿದೆ ಲೈಕ್ ಯಾರ ಜೊತೆ ಹೋಗ್ತಿದೆ ಅವ್ರ ಜೊತೆ ಹೋದಾಗ ಹೇಗಾಗುತ್ತೆ. ಸೊ ಈ ಥರ ಎಲ್ಲ ಮಾಡ್ತಾ ಮಾಡ್ತಾ ಮಾಡ್ತಾ, ಆದರೆ ಅದು ಫರೆವರ್ ಆಗಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಲ್ಲೋ ಮೂಲೆಯಲ್ಲಿ ಇವತ್ತು ಬುಧವಾರ ನಾವು ಭಾನುವಾರಕ್ಕೆ ಹೋಗ್ತಾ ಇಲ್ಲ, ಇದು ಸುಮ್ಮನೆ ವಿಜುವಲೈಸೇಷನ್ ಮಾಡ್ತಿದ್ದೀವಿ, ಇಮ್ಯಾಜಿನೇಷನ್ ಮಾಡ್ತಿದ್ದೀವಿ ಅಂತ. ಆದರೆ ಅವ್ರು ಏನಂತಾರೆ, ಒಂದು 5-6 ಸೆಕೆಂಡ್ ಆದ್ರೂ ಕೂಡ ಇದು ನಿಮ್ಗೆ ನಿಜ ಅನ್ಸುತ್ತೆ. ಆ್ಯಕ್ಚುಲಿ ಇಮ್ಯಾಜಿನೇಷನ್ ಫುಲ್ ಸುಳ್ಳು ಅಂತ ಅನ್ಸೋಕ್ಕಾಗಲ್ಲ. ಅದನ್ನ ಮನಸ್ಸಿನಲ್ಲಿ ಮಾಡ್ತಾ 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 ಒಂದು ಕ್ಷಣಕ್ಕೆ ಅದು ನಿಜ ಅನ್ಸುತ್ತೆ. ಆ್ಯಕ್ಚುಲಿ ಅಟ್ಲೀಸ್ಟ್ ಆ ಸಮಯ ಕಡಿಮೆ ಇರ್ಬೋದು, ಈವನ್ 1 ಸೆಕೆಂಡ್ ಆದ್ರೂ ಕೂಡ ಅದು ನಿಜ ಅಂತ ಅನಿಸಿರುತ್ತಲ್ಲ, ಆ ಸಮಯವನ್ನ ನೀವು ಜಾಸ್ತಿ ಮಾಡಬೇಕು. ಅದೇ ಇಂಟರ್ವಲ್ ಆಫ್ ಟೈಮ್ ಅಂತ. ಎಷ್ಟು ಹೊತ್ತು ನಿಮ್ಗೆ ಅದು ನಿಜ ಅಂತ ಅನಿಸುತ್ತೋ ಆ ಸಮಯವನ್ನ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಮತ್ತೆ ಇಷ್ಟೇ ಅಲ್ಲ, ಅವ್ರು ಹೇಳೋದೇನಂತಂದ್ರೆ, ಆ ಥರ ಭಾನುವಾರದ ಸೌಂಡು, ಆ ಥರ ಈಗ ಚರ್ಚ್ ಬೆಲ್ಲು ಸೌಂಡು ಆ ಥರ ಎಲ್ಲ ಕೇಳ್ತಿರ್ತೀರಲ್ಲ, ಅವಾಗ ಸ್ಟಾಪ್ ಆಗಬೇಕು. ಅವಾಗ ಟೈಮ್ನ ಸ್ಟಾಪ್ ಮಾಡಬೇಕು. ಮೆಂಟಲ್ ಅಂತ ಹೇಳ್ತಿರೋದು, ಟೈಮ್ ಸ್ಟಾಪ್ ಮಾಡಿ ವಾಪಸ್ ನೋಡಬೇಕು. ಅಂದರೆ ವಾಪಸ್ ನೆನೆಸ್ಕೋಬೇಕು, ಓ ಬುಧವಾರ ಹಂಗಿದ್ದೆ ನಾನು, ಆ್ಯಕ್ಚುಲಿ ಬುಧವಾರ ಹಿಂಗೆ ಅನ್ಕೊಂಡಿದ್ದೆ, ಅದು ಇವತ್ತು ಆಗ್ತಿದೆ ಅಂತ ಇಮ್ಯಾಜಿನೇಷನಲ್ಲಿ. ಆದರೆ ನೀವು ರಿಯಾಲಿಟಿಲಿ ಬುಧವಾರನೇ ಇರ್ತೀರ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ, ಇಮ್ಯಾಜಿನೇಷನ್ ಅಂತಂದರೆ ಯಾವ ಥರ ಮಾಡಬೇಕು ಅಂತಂದರೆ, ಒಂದನ್ನು ಮಾಡಿ ಅದು ಏನೋ ಒಂದು ಮನಸ್ಸಲ್ಲಿ ಆಗ್ಬಿಡ್ತು, ಏನೋ ಪಿಕ್ಚರ್ ಬಂದ್ಬಿಡ್ತು, ಹಂಗಲ್ಲ. ಅದನ್ನ ಮಾಡಿ ವಾಪಸ್ ನೋಡಬೇಕು ನೀವು ಪಾಸ್ಟ್ಗೆ. ಅಂದರೆ ಈ ಪ್ರೆಸೆಂಟ್ ಮೂಮೆಂಟ್ ಅವಾಗ ಪಾಸ್ಟ್ ಆಗುತ್ತೆ ಇಮ್ಯಾಜಿನೇಷನ್ ಮಾಡಿದಾಗ. ಯಾಕಂದ್ರೆ ಇಮ್ಯಾಜಿನೇಷನ್ ಫ್ಯೂಚರಿಂಗ್ ಮಾಡ್ತೀವಲ್ಲ. ಸೊ ಇದು ಹೆಂಗೆ ಅಂತಂದರೆ, ಇನ್ನೂ ಸುಲಭವಾಗಿ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತೆ ಆಯಿತಾ. ಪ್ಲಾಸ್ಟಿಕ್ ಬಾಟಲ್ಸ್ ಬಿಸ್ಲೇರಿ ಎಲ್ಲ ಸಿಗ್ತಾವಲ್ಲ, ಪ್ಲಾಸ್ಟಿಕ್ ಬಾಟಲ್. ಆ ಬಾಟಲ್ನ ಲೈಕ್ ಒಳಗಡೆ ಪ್ರೆಷರ್ ಇರುತ್ತೆ, ಹೊರಗಡೆ ಅಟ್ಮಾಸ್ಫಿಯರಿಕ್ ಒಂದು ಪ್ರೆಷರ್ ಬೇರೆ ಇರುತ್ತೆ. ಆ ಪ್ಲಾಸ್ಟಿಕ್ ಬಾಟಲ್ಸ್ನ ನೀವು ಕೆಲವೊಂದ್ಸಲ ತುಂಬ ಹಿಂಗೆ ಮಡಚಿಬಿಟ್ರೆ ಅದು ಹೇಗೆ ಬೇಕಾದ್ರೆ ಶೇಪ್ ಆಗಿಬಿಡುತ್ತೆ. ಆದರೆ ನೀವು ತುಂಬ ಪ್ರೆಷರ್ ಹಾಕದೆ ಸ್ವಲ್ಪ ಅದನ್ನು ಡಿಫಾರ್ಮ್ ಮಾಡಿ, ಆ ಪ್ಲಾಸ್ಟಿಕ್ ಬಾಟಲ್ ಸ್ವಲ್ಪ ಡಿಫಾರ್ಮ್ ಮಾಡಿ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಹಾಗೆ ಬಂದು ಮತ್ತೆ ಒರಿಜಿನಲ್ ಶೇಪ್ ತೊಗೊಂಡ್ಬಿಡುತ್ತೆ ಆ್ಯಕ್ಚುಲಿ. ಆಮೇಲೆ ನೀವು ಮತ್ತೆ ಇನ್ನೂ ಸ್ವಲ್ಪ ಡಿಫಾರ್ಮ್ ಮಾಡಿ, ಮತ್ತೆ ಸ್ವಲ್ಪ ಆದ್ಮೇಲೆ ಆ್ಯಕ್ಚುಯಲ್ ಶೇಪ್ ತೊಗೊಳುತ್ತೆ ಪ್ಲಾಸ್ಟಿಕ್ ಬಾಟಲ್. ಇದು ಎಕ್ಸಾಕ್ಟ್ಲಿ ಹಾಗೆ ಅವ್ರು ಹೇಳೋದು. ಯಾವಾಗ ಇಮ್ಯಾಜಿನೇಷನ್ ಮಾಡಿ ಅವತ್ತು ಆಗಿದೆ ಅಂಥೇಳಿ ಅದನ್ನು ಫೀಲ್ ಮಾಡಿ ಆ ಒಂದು ಕ್ಷಣದಿಂದ ನೀನು ಈ ಕ್ಷಣವನ್ನು ಪಾಸ್ಟಲ್ಲಿ ನೋಡ್ತೀಯೋ, ಅಂದರೆ ಇವತ್ತು ಬುಧವಾರ, ಭಾನುವಾರ ಹೆಂಗಿದೆ ಅಂತ ಫೀಲ್ ಆಗಬೇಕು. ಇಮ್ಯಾಜಿನ್ ಮಾಡ್ತೀನಿ, ಇಮ್ಯಾಜಿನ್ ಮಾಡಿದಾಗ ನನಗದು ರಿಯಲ್ ಅನಿಸುತ್ತೆ. ರಿಯಲ್ ಅನಿಸಿದಾಗ ನಾನು ಬುಧವಾರ ಇಲ್ಲ ಭಾನುವಾರ ಇರ್ತೀನಿ ಇಮ್ಯಾಜಿನೇಷನಲ್ಲಿ. ಅವಾಗಿಂದ ವಾಪಸ್ ನೋಡ್ತೀನಿ ಬುಧವಾರ, ಓ ನಾನು ಬುಧವಾರ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ, ಅದು ಇವತ್ತು ರಿಯಲ್ ಆಗಿದೆ ಅಂತ. ಈ ನೆನಪು ಹಿಂಗಂತೂ ಮತ್ತೆ ಒರಿಜಿನಲ್ ಸ್ಟೇಟಿಗೆ ಬರಬೇಕು, ಬುಧವಾರಕ್ಕೆ ಬರಬೇಕು. ಅವಾಗ ನವಿಲ್ ಹೇಳ್ತಾರೆ, ಈ ಥರ ಮಾಡಿ ಗುರುವಾರ, ಶುಕ್ರವಾರ, ಶನಿವಾರ ಮನಸ್ಸಿನಲ್ಲಿ ಒಂದೇ ಒಂದು ಕೊರಿತಾ ಇರುತ್ತೆ. ಅದೇನು ಕೊರಿತಾ ಇರುತ್ತೆ ಅನ್ನೋಕ್ಕಿಂತ ಮನಸ್ಸಿನಲ್ಲಿ ಒಂದೇ ಒಂದು ಪಿಕ್ಚರ್ ಬರ್ತಾ ಇರುತ್ತೆ. ಅದೇನಂತಂದ್ರೆ, ನಾನು ಆಲ್ರೆಡಿ ಇದನ್ನು ಫೀಲ್ ಮಾಡಿದ್ದೆ, ಡೇಜಾವು ಥರ, ಇದು ಆಲ್ರೆಡಿ ನಡೆದಿದೆಯಲ್ಲ ಅಂತ. ಅಂದರೆ ಇದು ಮೆಟಾಫಿಸಿಕ್ಸ್ ಥರ ಕೂಡ ಅನಿಸಿದ್ರು ಕೂಡ, ಯಾಕೆ ಈ ಥರ ಪ್ರಾಕ್ಟೀಸ್ಗಳು ಮಾಡಬೇಕು ಅಂತಂದರೆ, ವಿಷನ್ ಇರಬೇಕು ಜೀವನದಲ್ಲಿ, ಅಂದರೆ ಪರ್ಪಸ್ ಇರಬೇಕು ಅಂತ. ಅಂದರೆ ವಿಷನ್ ಇತ್ತಂದರೆ ಅದು ಯಾವಾಗಲೂ ಕಣ್ಮುಂದೆ ಬರ್ತಾ ಇರುತ್ತೆ. ಯಾವಾಗಲೂ ಒಂದು ಯಾವ್ದು ಕಣ್ಮುಂದೆ ಬರ್ತಾ ಇರುತ್ತೋ ಅದು ಒಂದು ದಿನ ಹೊರಗೆ ಬರುತ್ತೆ. ಸೊ ಈ ಥರ ಅವರು ಟ್ರಾನ್ಸೆಂಡ್ ಮಾಡಬೇಕು ಟೈಮ್ನ ಅಂತ ಹೇಳಿದ್ದು. ಅದ್ರ ಪ್ರಕಾರ ನಾವು ನೋಡ್ತಾ ಹೋದರೆ, ನಿನ್ನೆಗಳು ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಚೈಲ್ಡ್ಹುಡ್ ಹಂಗಿತ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು, ಅವೆಲ್ಲ ನಡೆದಿದೆ ನಿಜ. ಆದರೆ ಅವೆಲ್ಲವೂ ಯಾವಾಗ ನಡೆದಿತ್ತು ಅಂತೇಳಿ ನಾವು ಸರಿಯಾಗಿ ಕ್ವಶನ್ ಮಾಡಿದರೆ, ಇವಾಗ ನಡೆದಿತ್ತು. ಇದು ಅರ್ಥ ಏನು ಅಂತಂದರೆ, ಈಗ ಮುಗಿಡ ಮಾಡ್ತೀವಿ, ಇವಾಗ ಚೈಲ್ಡ್ಹುಡ್ ನಡೆದಿಲ್ಲ. ಅದು ನಡಿಬೇಕಾದ್ರೆ ನಮಗೆ ಅದು ಪಾಸ್ಟ್ ಅನಿಸಲ್ಲ, ಇವಾಗ ಅದು ಪಾಸ್ಟ್ ಅನಿಸುತ್ತೆ. ಅದು ನಡಿಬೇಕಾದ್ರೆ ಇವಾಗ ಅಂತಾನೆ ಅನಿಸ್ತಾ ಇರೋದು. ಇನ್ನೊಂದು 10 ನಿಮಿಷ ಆಗುತ್ತೆ, ಇನ್ನೊಂದು 10 ನಿಮಿಷ ಆದ್ಮೇಲೆ ನಾವು ಅದನ್ನ 10 ನಿಮಿಷ ಆದ್ಮೇಲೆ ಅಂತ ಕರೆಯಲ್ಲ, ಅದನ್ನು ಇವಾಗ ಅಂತಾನೆ ಕರೆಯೋದು. ಆಮೇಲೆ ನಾಳೆ ಆದ್ರೂ ಕೂಡ, ನಾಳೆ ಇದೇ ಟೈಮ್ ಆದ್ರೂ ಕೂಡ ನಾವು ಇವಾಗ ಅಂತ ಕರಿತೀವಿ. ಸೊ ನೌ, ಈ ಎಟರ್ನಲ್ ನೌ ಅಂತ ಏನಿದೆ, ಯಾವಾಗಲೂ ಈ ನೌ ಇದೇ ಬರ್ತಾ ಇರೋದು. ನಾವು ಒಂಥರ ಈ ಒಂದು ಸಮಯ ಅನ್ನೋ ಒಂದು ಏನೋ ಘಟನೆ ಆಗ್ತಿದೆ ಅಂತ ಒಂದು ಲೂಪಲ್ಲಿ ಸಿಕ್ಕೊಂಡ್ಬಿಟ್ಟು ಹಿಂದೆ ನಡೆದಿತ್ತು, ಮುಂದೆ ನಡೆಯುತ್ತೆ ಅಂತ. ಹಾಗಿದ್ರೆ ಇದನ್ನ ಕರೆಕ್ಟಾಗಿ ನಾನು ಅರ್ಥ ಮಾಡ್ಕೋಬೇಕು ವೈಜ್ಞಾನಿಕ ಪ್ರಕಾರ. ಲೈಕ್ ಇದು ನಿಜವಾಗ್ಲೂ ಸಮಯ ಅನ್ನೋದು ಇಲ್ವಾ? ನಿಜವಾಗ್ಲೂ ನಿನ್ನೆ ನಾಳೆಗಳು ಇಲ್ವಾ? ನಿಜವಾಗ್ಲೂ ಇರೋದು ಒಂದೇ, ಈ ಕ್ಷಣ ಒಂದೇನಾ? ಪ್ರೆಸೆಂಟ್ ಮೂಮೆಂಟ್ ಅಷ್ಟೇನಾ ಇರೋದು ಅಂತ ನೋಡಿದಾಗ, ಒಂದು ಸ್ಪೆಷಲ್ ರಿಲೇಟಿವಿಟಿ ಅಂತ ಕರಿತಾರೆ, ಸಾಪೇಕ್ಷತಾ ಸಿದ್ಧಾಂತ ಅಂತ. ಇದೇನು ಅಂತ ಹೇಳಿ ನಾನು ಐಪ್ಯಾಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಯಾಕೆ ಈ ಒಂದು ಸಮಯ ಅನ್ನೋದೇ ಇಲ್ಲ, ಯಾಕೆ ಪ್ರೆಸೆಂಟ್ ಅಂದ್ರೆ ಒಂದೇ, ಪಾಸ್ಟ್ ಅಂದ್ರೆ ಒಂದೇ, ಫ್ಯೂಚರ್ ಅಂದ್ರೆ ಒಂದೇ. ಆ್ಯಕ್ಚುಲಿ ಇಮ್ಯಾಜಿನೇಷನ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಬುಧವಾರ ಇಮ್ಯಾಜಿನೇಷನ್ ಮಾಡಿದೆ ಭಾನುವಾರ ಬರುತ್ತೆ ಅಂತ. ಬುಧವಾರನೂ ಇಲ್ಲ, ಭಾನುವಾರನೂ ಇಲ್ಲ, ಇರೋದು ಒಂದೇ ಒಂದು, ಅದು ಎನರ್ಜಿ ವೇರಿಯೇಷನ್. ಆ ಎನರ್ಜಿ ವೇರಿಯೇಷನ್ ಒಂದೇ ಲೆವೆಲಲ್ಲಿ ಇಟ್ಟರೆ, ಒಂದೇ ಕಾನ್ಸ್ಟೆಂಟ್ ಲೆವೆಲಲ್ಲಿ ಇಟ್ಟರೆ, ಬುಧವಾರ ಭಾನುವಾರ ಆಗುತ್ತೆ, ಭಾನುವಾರ ಬುಧವಾರ ಆಗುತ್ತೆ, ನಿನ್ನೆ ನಾಳೆಗಳಾಗ್ತವೆ, ನಾಳೆ ನಿನ್ನೆಗಳಾಗ್ತವೆ, ಇವಾಗ ನಾಳೆ ಆಗುತ್ತೆ, ನಾಳೆ ನಿನ್ನೆ ಆಗುತ್ತೆ. ಸೊ ಸಮಯ ಅನ್ನೋದೇ ಒಟ್ಟಿನಲ್ಲಿ ಆ ಕಾನ್ಸೆಪ್ಟೇ ಸುಳ್ಳು ಅಂತ. ಮನಸ್ಸಿನಲ್ಲಾಗುವ ಬದಲಾವಣೆಗೆ ನಾವು
ನಿನ್ನೆಗಳು ನಾಳೆಗಳು ಅಂತೀವಿ, ಅದೆಲ್ಲ ಬ್ರೈನ್ ಆಕ್ಟಿವಿಟಿ, ಬ್ರೈನ್ ಮೆಮೊರೀಸ್ ಅಂತ ಕರೀತಾರಲ್ಲ, ನ್ಯೂರಾನ್ಸ್ ಅಲ್ಲಿ ಆ ಮೆಮೊರಿ ಸೆಲ್ಸ್ಗಳು ಇರ್ತವೆ. ಅವು ನಮಗೆ ಫ್ಲಾಶ್ ಬ್ಯಾಕ್ಗಳನ್ನು ತರಿಸಿ ನ್ಯೂರಾನ್ ಆಕ್ಟಿವಿಟಿ ಮಾಡ್ಬಿಟ್ಟು ಮೆಮೊರಿ ಇದೆ ಅಂತೇಳಿ ಹೇಳುತ್ತೆ. ಬಟ್ ಇದ್ರ ಬಗ್ಗೆ ವಿಜ್ಞಾನ ಏನ್ ಹೇಳುತ್ತೆ ಅಂತ ಐಪ್ಯಾಡ್ ಅಲ್ಲಿ ತೋರಿಸ್ತಾ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಯಾಕೆ ಪಾಸ್ಟ್ ಅಂದ್ರೆ ಒಂದೇ, ಪ್ರೆಸೆಂಟ್ ಅಂದ್ರೆ ಒಂದೇ, ಫ್ಯೂಚರ್ ಅಂದ್ರೆ ಒಂದೇ, ಯಾಕೆ ನಾವು ಮಾಡಿದ ಇಮ್ಯಾಜಿನೇಷನ್ ಎಲ್ಲ ಲೈಕ್ ಸೇಮ್ ಇರುತ್ತೆ, ಯಾವಾಗ್ಲೂ ಸೇಮ್ ಇರುತ್ತೆ, ಯಾಕೆ ನಾವು ಸಮಯ ಅನ್ನೋದನ್ನ ಯಾಕೆ ಕನ್ಸಿಡರ್ ಮಾಡಬಾರ್ದು ವಿಜುವಲ್ ಮಾಡುವಾಗ ಅಂತ ಅದನ್ನ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾ ಇದ್ದೀನಿ. ಇವ್ರ ಹೆಸರು ಹರ್ಮನ್ ಮಿಂಕೌಸ್ಕಿ ಅಂತ. ಇವರು ಒಬ್ಬ ಮ್ಯಾಥಮೆಟಿಷಿಯನ್ ಆಗಿದ್ರು, ಜರ್ಮನ್ ಮ್ಯಾಥಮೆಟಿಷಿಯನ್. ಸೊ ಇವರು ಒಂದು ಕಾನ್ಸೆಪ್ಟ್ ನ ಕೊಡ್ತಾರೆ. ಆಕ್ಚುಲಿ ಇವ್ರು ಕೂಡ ಕಾನ್ಸೆಪ್ಟ್ ಇಂದ ಯಾಕೆ ನಿನ್ನೆಗಳು ನಾಳೆಗಳು ಮತ್ತು ಇವತ್ತು ಒಂದು ಅಂತ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸೊ ಒಂದು ಸಿನಾರಿಯೋ ಕನ್ಸಿಡರ್ ಮಾಡೋಣ. ಎಷ್ಟು ಇದು ಸಾಪೇಕ್ಷತಾ ಸಿದ್ಧಾಂತ, ಇದು ಒಂದು ಮ್ಯಾಥಮೆಟಿಕಲ್ ಪ್ರೂಫ್ ಫಾರ್ ದ ಫಿಸಿಕ್ಸ್ ಫಿನಾಮಿನಾ, ಆಯ್ತಾ. ಇದನ್ನ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಸರಿಯಾಗಿ ಗಮನಿಸ್ಬೇಕಷ್ಟೇ. ಒಂದು ಟೇಬಲ್ ಇದೆ ಅಂತ ಅನ್ಕೊಳ್ಳೋಣ, ಈ ಥರ, ಆಯ್ತಾ. ಒಂದು ಟೇಬಲ್ ಇದೆ, 2 ಕಾಲು. ಸೊ ಈ ಟೇಬಲ್ ಮೇಲೆ ಒಂದು ಹಿಂಗೆ ಬಾಲ್ ಇಟ್ಟಿರ್ತೀನಿ ನಾನು. ಇಲ್ಲಿ ಬಾಲ್ ಇದೆ, ಆಯ್ತಾ. ಸೊ ಈ ಬಾಲು ಇಲ್ಲೊಂದು ಪಾಯಿಂಟ್ ಇದೆ ಆಕ್ಚುಲಿ. ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟೋ ಒಂದು 2 ಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದು ಒಂದು ಸಿನರಿ, ತುಂಬಾ ಸಿಂಪಲ್, ಆಯ್ತಾ. ಒಂದು ಟೇಬಲ್, ಒಂದು ಬಾಲ್ ಇದೆ, ಒಂದು ಯಾವ್ದೋ ಪಾಯಿಂಟ್, ಆ ಪಾಯಿಂಟಿಗೆ ಡಿಸ್ಟೆನ್ಸ್ 2 ಮೀಟರ್. ಇವಾಗ ಗ್ರಾಫ್ ಆಗ್ತಾ ಹೋಗೋಣ. ಯಾವ ಗ್ರಾಫ್ ಆಗ್ತಾ ಹೋಗೋಣ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಡಿಸ್ಟೆನ್ಸ್ ಅಂತ, ಆಯ್ತಾ. ವೈ ಆಕ್ಸಿಸ್ ಅಲ್ಲಿ ಸಿ ಟಿ ಅಂತ ಟೈಮ್ ಇದು. ಆಕ್ಚುಲಿ ಸಿ ಅಂತಂದ್ರೆ ಬೆಳಕಿನ ವೇಗ, ಅಂದ್ರೆ 3 ಲಕ್ಷ ಕಿಲೋಮೀಟರ್ ಪರ್ 1 ಸೆಕೆಂಡ್. ಇದು ಬೆಳಕಿನ ವೇಗ ಸಿ ಅಂತಂದ್ರೆ. ಯಾಕೆ ಸಿ ಟಿ ಅಂತ ಬರ್ತೀನಿ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಡಿಸ್ಟೆನ್ಸ್ ಅಲ್ಲಿ ಎಷ್ಟು, 2 ಮೀಟರು, 3 ಮೀಟರು, 4 ಮೀಟರು, 5 ಮೀಟರು, ಹಿಂಗೆ 6 ಮೀಟರ್ ಈ ಥರ ಇರುತ್ತೆ ಅಂತ ಅನ್ಕೊಳ್ಳೋಣ. 7 ಮೀಟರ್. ಸೊ ಟೈಮಲ್ಲಿ 1 ಸೆಕೆಂಡು, 2 ಸೆಕೆಂಡು, 3 ಸೆಕೆಂಡು, 4 ಸೆಕೆಂಡು, ಈ ಥರ ಹೀಗಿದೆ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಗ್ರಾಫ್ ಹಾಕ್ಬೇಕು. ಯಾವ ಗ್ರಾಫ್ ಹಾಕ್ಬೇಕು ಅಂತಂದ್ರೆ, ಬಾಲ್ ಆ ಪಾಯಿಂಟ್ ಇಂದ ಎಷ್ಟು ದೂರದಲ್ಲಿದೆ, ಅಂದ್ರೆ ಇವಾಗ ಎಷ್ಟಿದೆ, ಇನ್ನೊಂದು 5 ನಿಮಿಷ ಆದ್ಮೇಲೆ ಎಷ್ಟಿದೆ, ಇನ್ನೊಂದು 5 ಸೆಕೆಂಡ್ ಆದ್ಮೇಲೆ ಎಷ್ಟಿದೆ, ಹಿಂಗೆ ಪ್ಲಾಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸಿನಾರಿಯೋದಲ್ಲಿ ಈ ಬಾಲ್ ಮೂವ್ಮೆಂಟೇ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋಣ. ನೋ ಮೂವ್ಮೆಂಟೇ ಆಗ್ತಾ ಇಲ್ಲ ಅಂತಂದ್ರೆ ಅವಾಗ ನಮ್ಮ ಗ್ರಾಫ್ ಯಾವ ತರ ಬರುತ್ತೆ, ಗ್ರೀನ್ ತಗೊಂಡು ತೋರಿಸ್ತೀನಿ. ಅವಾಗ ಮೂವ್ಮೆಂಟ್ ಆಗ್ತಿಲ್ಲ ಅಂತಂದ್ರೆ 1 ಸೆಕೆಂಡ್ ಆಯ್ತು. ಇಲ್ಲಿ ನೋಡಿ, ಈ ಲೇಸರ್ ತೋರಿಸ್ತೀನಿ. ಸೊ 1 ಸೆಕೆಂಡ್ ಆಯ್ತು. ಇವಾಗ ಬಾಲು 2 ಮೀಟರ್ ಅಲ್ಲೇ ಇದೆ ಡಿಸ್ಟೆನ್ಸ್, ಆಯ್ತಾ. ನೆಕ್ಸ್ಟ್ 2 ಸೆಕೆಂಡ್ ಆಯ್ತು, ಅವಾಗ್ಲೂ 2 ಮೀಟರ್ ಅಲ್ಲೇ ಇದೆ. 3 ಸೆಕೆಂಡ್ ಆಯ್ತು, 2 ಮೀಟರ್ ಅಲ್ಲೇ ಇದೆ. 4 ಸೆಕೆಂಡ್ 2 ಮೀಟರ್ ಅಲ್ಲೇ ಇದೆ. ಸೊ ಇವಾಗ ನಾವು ಹಿಂಗೆ ಲೈನ್ ಜಾಯಿನ್ ಮಾಡಿದ್ರೆ ಯಾವುದೋ ಒಂದು ಲೈನ್ ಬಂತು. ಸೊ ಇದು ಗ್ರಾಫ್. ಇದು ಯಾವ ಗ್ರಾಫ್ ಅಂತಂದ್ರೆ, ಬಾಲ್ ಮೂವ್ಮೆಂಟ್ ಆಗದೆ ಇದ್ದಾಗ, ಮೂವ್ಮೆಂಟ್ ಆಗದೆ ಇಲ್ಲದಾಗ ಈ ತರ ಕಾಣುತ್ತೆ, ಆಯ್ತಾ. ಈ ತರ ಗ್ರಾಫ್ ಕಾಣುತ್ತೆ. ಇವಾಗ ಬಾಲ್ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಿದೆ ಅಂತ ಅನ್ಕೋಣ. ಬಾಲ್ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಿದ್ರೆ, ಅಂದ್ರೆ ಲೈಕ್ 1 ಸೆಕೆಂಡ್ ಆದ್ಮೇಲೆ ಇಷ್ಟು 1 ಮೀಟರ್, 2 ಸೆಕೆಂಡ್ ಆದ್ಮೇಲೆ ಇನ್ನೊಂದು ಮೀಟರ್, ಆ ತರ ಆಗ್ತಾ ಇದ್ರೆ, ಈಗ 1 ಸೆಕೆಂಡ್ ಆಯ್ತು 2 ಮೀಟರ್, 2 ಸೆಕೆಂಡ್ ಆಯ್ತು 3 ಮೀಟರ್, 3 ಸೆಕೆಂಡ್ ಆಯ್ತು 4 ಮೀಟರ್, 4 ಸೆಕೆಂಡ್ ಆಯ್ತು 5 ಮೀಟರ್. ಅವಾಗ ಹೀಗೆ ಬರುತ್ತೆ ಗ್ರಾಫ್. ಇದು ಬಾಲ್ ಮೂವ್ ಆಗಬೇಕಾದ್ರೆ, ಬಾಲ್ ಮೂವ್ ಆಗುವಾಗ, ಈ ಬಾಲ್ ಮೂವ್ ಆಗುವಾಗ ಈ ತರ ಕಾಣುತ್ತೆ. ಆದ್ರೆ ಈ ಮಿಂಕೋಸ್ಕಿ ಏನಂತಂದ್ರು, ಮೂವ್ಮೆಂಟ್ ಅಂತಂದ್ರೆ ಈ ಜಗತ್ತಿನಲ್ಲಿ ಬೆಳಕಿನ ವೇಗಕ್ಕಿಂತ, ಈ ಬೆಳಕಿನ ವೇಗ ತೋರಿಸಿದ್ನಲ್ಲ, ಬೆಳಕಿನ ವೇಗಕ್ಕಿಂತ ಯಾವುದು ಸ್ಪೀಡ್ ಆಗಿ ಹೋಗಕ್ ಆಗಲ್ಲ. ಇದು ಸಾಪೇಕ್ಷದ ಸಿದ್ಧಾಂತ. ಇದಕ್ಕೆ ಪ್ರೂಫ್ ಐನ್ಸ್ಟೈನ್ ಅವರು ಕೂಡ ಕೊಟ್ಟಿದ್ರು. ಅವಾಗ ಅದು ಏನ್ ಕಾಣುತ್ತೆ, ಇದು ಸಿ ಅಂತಂದ್ರೆ ಬೆಳಕಿನ ವೇಗ, ಟಿ ಅಂತಂದ್ರೆ ಸಮಯ. ಅಂದ್ರೆ ಈ ತರ ಗ್ರಾಫ್ ಬರುತ್ತೆ. ಇದು ಬೆಳಕಿನ ವೇಗ
ಬೆಳಕಿನ ವೇಗದ ವರ್ಲ್ಡ್ ಲೈನ್ ಅಂತ ಕರೀತಾರೆ, ಇದಕ್ಕೆ ವರ್ಲ್ಡ್ ಲೈನ್ ಅಂತ ಕರೀತಾರೆ. ಸೊ ಇದು ಬೆಳಕಿನ ವೇಗ. ಅಥವಾ ಈಗ ಸ್ಪೇಸ್ ಶಿಪ್ಗಳು ಹೋಗೋದು ಅಥವಾ ವಿಮಾನಗಳು ಹೋಗೋದು ಬೆಳಕಿನ ವೇಗಕ್ಕಿಂತ ಕಡಿಮೆ ಬರುತ್ತೆ. ಸೊ ಅದೆಲ್ಲ ಈ ಲೆಫ್ಟ್ ಪಾರ್ಟ್, ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಇಲ್ಲಿ ಯಾವುದೇ ಹಿಂಗೆ ಲೈನ್ ಬಂದ್ರು ಕೂಡ, ಈ ತರ ಲೈನ್ ಬಂದ್ರು ಇವೆಲ್ಲ ಕಡಿಮೆ ಅಂತ, ಕಡಿಮೆ. ಈ ಪಾರ್ಟ್ ಇದೆಯಲ್ಲ, ಇಲ್ಲಿ ಜಾಸ್ತಿ ಇರೋದು, ಈ ಕಡೆ ಬಲಗಡೆ ಪಾರ್ಟ್ ಇಲ್ಲಿ ಜಾಸ್ತಿ. ಈ ತರ ಯಾವ್ದು ಇರೋಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಬೆಳಕಿನ ವೇಗಕ್ಕಿಂತ ಯಾವ್ದು ಜಾಸ್ತಿ ಹೋಗಲ್ಲ. ಸೊ ಇದು ಬೆಳಕಿನ ವೇಗಕ್ಕಿಂತ ಜಾಸ್ತಿ ಏರಿಯಾ. ಸೊ ಎರಡು ಭಾಗವಾಗಿ ಡಿವೈಡ್ ಆಯ್ತು ಗ್ರಾಫ್. ಏನಾಯ್ತು, ಇಲ್ಲಿ ಮೇಲೆ ಕಾಣ್ತಿರೋದು ಲೆಫ್ಟ್ ಸೈಡ್ ಕಡಿಮೆ ವೇಗದಲ್ಲಿ ಹೋಗ್ತಿರ್ತಕ್ಕಂಥ ವಸ್ತುಗಳು ಅಥವಾ ಘಟನೆಗಳು, ಇದು ಜಾಸ್ತಿ ವೇಗದಲ್ಲಿ ಹೋಗ್ತಕ್ಕಂಥ ವಸ್ತುಗಳು ಮತ್ತೆ ಘಟನೆಗಳು. ಈ ಕಡೆ ಯಾವುದು ಇರಕ್ಕೆ ಸಾಧ್ಯ ಇಲ್ಲ. ಅವಾಗ ಈಗ ನಮ್ಮ ವಿಜುವಲೈಸೇಷನ್ ಎಕ್ಸಾಂಪಲ್ನ ತಗೋಣ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಸೇಮ್ ಗ್ರಾಫ್ ಹಾಕ್ತೀನಿ, CT ಮತ್ತೆ X ಅನ್ನೋದು ಡಿಸ್ಟೆನ್ಸ್, ಆಯ್ತಾ. ಇವಾಗ ಎರಡು ಘಟನೆ ಅಂತ ನೋಡೋಣ, ಆಯ್ತಾ. ಏನದು ಎರಡು ಘಟನೆ ಅಂತ ಅಂದ್ರೆ, ಒಂದು ಇಲ್ಲಿ ನಾನು ವಿಜುವಲೈಸೇಷನ್ ಮಾಡಿದ ಪಾಯಿಂಟ್, ಅಂದ್ರೆ ಇದು ವಿಜುವಲೈಸೇಷನ್ ಅಥವಾ ಇಮ್ಯಾಜಿನೇಷನ್ ಮಾಡಿದ್ದೀನಿ ಈ ಒಂದು ಟೈಮಲ್ಲಿ ಅಂತ, ಇಮ್ಯಾಜಿನೇಷನ್ ಮಾಡಿದ್ದೀನಿ, ಆಯ್ತಾ. ಈ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಇಲ್ಲೆಲ್ಲೋ ಇದೆ, ಇದು ನನ್ನ ರಿಯಾಲಿಟಿ ಆಗಿರೋದು ಅಥವಾ 3D ರಿಯಾಲಿಟಿಯಲ್ಲಿ ನನಗೇನೋ ಸಿಕ್ಕಿರೋದು. ನಾನು ಇಮ್ಯಾಜಿನೇಷನ್ ಮಾಡಿದೆ, ಇಲ್ಲೇನೋ ಸಿಕ್ಕಿರೋದು, 3D ಸಿಕ್ಕಿರೋದು. ಈಗ ಲೇಸರ್ ತೋರಿಸ್ತೀನಿ ನೋಡಿ, ಸರಿಯಾಗಿ ಗಮನಿಸಿ ಹೇಳ್ತಿರೋ ಗ್ರಾಫು. ನಾವು ಎಲ್ಲ ಈಗ ಓಕೆ, ನಾನು ಸಮಯವನ್ನು ಹಾಕಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಇಮ್ಯಾಜಿನೇಷನ್ ನಾವು 1 ಸೆಕೆಂಡಲ್ಲಿ ಮಾಡಿದ್ವಿ ಅಂತಂದ್ರೆ ನಮಗೆ ರಿಯಾಲಿಟಿ ಅದು 2 ಸೆಕೆಂಡ್ಗೆ ಆಯ್ತು ಅಂತ ಎಕ್ಸಾಂಪಲ್ ಕೊಡ್ತೀನಿ. ಇದು ಒಂದು ಮಂತ್ ಇರ್ಬೋದು ಅಥವಾ 1 ವರ್ಷ ಇರ್ಬೋದು ಅಂತ, ಆಯ್ತಾ. ಇಲ್ಲಿ ಯಾವುದೋ ಒಂದು ವಾರ, ಸಂಡೇ ಅಥವಾ ಇದು ಮಂಡೇ, ನನಗೆ ಸಂಡೇ ಮಾಡಿದ್ದು ಮಂಡೇ ಸಿಕ್ಕಿದೆ ಅಂತ, ಆಯ್ತಾ. ಈ ಥರ ಲೇಸರ್ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ, ಅಂದರೆ ಇಲ್ಲಿ ಇಮ್ಯಾಜಿನೇಷನ್ ಮಾಡಿದ್ದೀನಿ, ಆದರೆ ನನಗೆ 3D ಸಿಗೋದು ಬೇರೆ. ಯಾಕಂದರೆ ಇಲ್ಲಿ ಟೈಮ್ ನೋಡಿ, ಇದು 1 ಸೆಕೆಂಡಿಗೆ ಆಗಿತ್ತು. 1 ಸೆಕೆಂಡಲ್ಲಿ ನಾನು ಫಸ್ಟ್ ಸೆಕೆಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ತೀನಿ, ಸೆಕೆಂಡ್ನೇ ಸೆಕೆಂಡಲ್ಲಿ ನನಗೆ ಅದು ರಿಯಾಲಿಟಿ ಆಗಿದೆ. ಅಂದರೆ ಇಲ್ಲಿ ಗ್ಯಾಪ್ ಇದೆ, ಈ ಗ್ಯಾಪ್ ನೋಡಿ, ಇಲ್ಲಿ ಗ್ಯಾಪು ಡಿಫ್ರೆನ್ಸು. ಈ ಡಿಫ್ರೆನ್ಸಿಂದ ನಮಗೆ ರಿಯಲ್ ಅನ್ಸಲ್ಲ. ನನಗೆ ಬೇಕಾಗಿರೋದೇ ಇಲ್ಲಿದೆ, ಆದರೆ ನಾನು ಮಾಡ್ತಿರೋದು ಇಲ್ಲಿದೆ. ಇದು ಸಮಯದಲ್ಲಿ ನಾವು ಹಾಳಾಗ್ಬಿಟ್ಟಿದ್ದೀವಿ ಅಂತ, ಯಾಕಂದರೆ ಡಿಫ್ರೆಂಟ್ ಗ್ರಾಫ್ ಇದೆ, ಇದು ಬೇರೆ ಇದು ಬೇರೆ. ಈ ವರ್ಲ್ಡ್ ಲೈನನ್ನು ಹಾಕಿದರೆ ಏನು ಲೈಟ್ ಸ್ಪೀಡಿನ ವರ್ಲ್ಡ್ ಲೈನ್ ಹಾಕಿದರೆ ಇವೆರಡು ಈ ಥರ ಡಿಫ್ರೆಂಟ್ ಆಗಿ ಬರ್ತವೆ, ಆಯ್ತಾ. ಇವಾಗ ನಾವು ಏನು ಮಾಡಬೇಕು, ಇವೆರಡನ್ನು ಜಾಯಿನ್ ಮಾಡೋಣ ಅಂತಂದ್ರೆ, ಈಗ ಇವೆರಡನ್ನು ಜಾಯಿನ್ ಮಾಡಬೇಕು. ಈ ಪಾಯಿಂಟ್ ಏನೀಗ ನಮಗೆ ಬೇಕಿರೋದು, ಇದು ಇಮ್ಯಾಜಿನೇಷನ್ ಮಾಡಿದ್ದು, ಇದು ರಿಯಾಲಿಟಿ ಆಗಿರೋದು. ಇವೆರಡು ಸೇಮ್ ಯಾವಾಗ ಆಗುತ್ತೋ, ಇವೆರಡು ಜಾಯಿನ್ ಮಾಡಿದಾಗ ಸೇಮ್ ಯಾವಾಗ ಆಗುತ್ತೋ ಅವಾಗ ನಮಗದು ಸಿಕ್ಕಿದೆ ಅಂತ ಅರ್ಥ. ಯಾಕೆ ಅಂತಂದ್ರೆ ಇದು ಒಂದೇ ಅಂತಂದ್ರೆ ನೀನು ಇಮ್ಯಾಜಿನೇಷನ್ ಮಾಡಿದಾಗಲೇ ಸಿಕ್ಬಿಟ್ಟಿದೆ ಅಂತ ಅರ್ಥ. ಅದು ಅನ್ಕೊಂಡ ತಕ್ಷಣ ಸಿಕ್ಬಿಡ್ತು ಅಂತಾರಲ್ಲ ಆ ಥರ. ಆದರೆ ನಾವು ಇದನ್ನ ಜಾಯಿನ್ ಮಾಡಕ್ ಹೋದ್ರೆ ಇದು ಹೆಂಗೋ ಹಿಂಗೆ ಬರುತ್ತೆ, ಇದು ಹೆಂಗೋ ಹಿಂಗೆ ಹೋಗುತ್ತೆ ಆ್ಯಕ್ಚುಲಿ. ಓಕೆ, ಇದು ಸರಿಯಾದ ಗ್ರಾಫ್ ಎಕ್ಸಾಂಪಲ್ ಅಲ್ಲ, ಮೇ ಬಿ ಇಲ್ಲಿದೆ ಅಂತ ಅನ್ಕೋಣ. ಸೊ ಹಿಂಗೆ. ಸೊ ಆ್ಯಕ್ಚುಲಿ ಹಿಂಗೆ ಸ್ಟ್ರೇಟಾಗಿ ಹೋಗ್ಬೇಕಾಗಿತ್ತು, ಇಲ್ಲಿರಬೇಕಾಗಿತ್ತು ಘಟನೆ, ಆದರೆ ಇಲ್ಲಿದೆ. ಸೊ ನಮಗೆ ಏನಾಯಿತು, ಜಾಯಿನ್ ಆಗಿಲ್ಲ, ಏನೋ ಸೇಮ್ ಆಗಲಿಲ್ಲ ನಮಗೆ. ಏನಂದರೆ ಸೇಮ್ ಲೈನ್ ಮೇಲೆ ಬರಬೇಕು. ಈ ಲೈನ್ ನೋಡ್ತಿದ್ದೀರಲ್ಲ ಇಲ್ಲಿ, ಈ ಸೇಮ್ ಲೈನ್ ಮೇಲೆ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿ ಎರಡೂ ಬಂದರೆ ನಮಗೆ ಆಗಿದೆ ಅಂತ ಅನಿಸುತ್ತೆ, ಸಿಕ್ಕಿದೆ ಅಂತ ಅನಿಸುತ್ತೆ. ಆದರೆ ನಮಗೆ ಇಮ್ಯಾಜಿನೇಷನ್ ಇರೋದಿಲ್ಲಿ, ಇದು ಇರೋದಿಲ್ಲಿ. ಇಲ್ಲಿ ಲೈನ್ ಹಿಂಗೆ ಹೋಗಿ ಹಿಂಗೆ ಸೊಟ್ಟ ಹೋಗಿದೆ, ಸರಿಯಾಗಿ ಗಮನಿಸಿ, ಹಿಂಗೆ ಹೋಗಿ ಹಿಂಗೆ ಸೊಟ್ಟ ಹೋಗಿದೆ. ಸೇಮ್ ಲೈನಲ್ಲಿ ಹೋಗಿದ್ದು ಮಾತ್ರ ಸೇಮ್ ಲೈಕ್ ಏನು ಒಂದು ಲೈಕ್ ಇಮ್ಯಾಜಿನೇಷನ್ ರಿಯಾಲಿಟಿಗೆ ಮಿಕ್ಸ್ ಆಗಿದೆ ಅಂತ ಅರ್ಥ. ಇವಾಗ ವಿಚಿತ್ರ ಎಕ್ಸಾಂಪಲ್ ಏನಂತಂದ್ರೆ, ಈಗ ಹೌದು ಇವೆರಡು ಸೊಟ್ಟ ಇದ್ದಾವೆ ಈ ತರ, ಆಯ್ತಾ. ಇಲ್ಲಿಂದ ಇಲ್ಲಿಗೆ ಏನೋ ಬೇರೆ ಇದೆ, ಮತ್ತೆ ಇಲ್ಲಿಂದ ಇಲ್ಲಿ ಹಿಂಗೆ ಬೇರೆ ಇದೆ. ಸ್ಟ್ರೇಟ್ ಆಗಿ ಹೋಗೋದ್ ಬತ್ತು ಈ ತರ ಸೊಟ್ಟ ಆಗಿದೆ. ಈಗ ನಾವು ಏನ್ ಮಾಡ್ತಿದ್ವಿ ಮಿಸ್ಟೇಕು, ಈ ತರ ಇಲ್ಲಿ ಒಂದು ಗ್ರಾಫ್ ಹಾಕಿದನಲ್ಲ, ಇಲ್ಲಿ ವೈ ಆಕ್ಸಿಸ್ ಅಂತ ಕರೀತಾರೆ, ಇದು ಎಕ್ಸ್ ಆಕ್ಸಿಸ್ ಅಂತ ಕರೀತಾರೆ. ಸೊ ನಾವು ಈ ಒಂದು ಗ್ರಾಫ್ ಅನ್ನು ನೋಡಿದಾಗ ಮಾತ್ರ ಇದು ಸೊಟ್ಟ ಅಂತ ಕಾಣುತ್ತೆ, ಆಯ್ತಾ. ನಾವ್ ಏನ್ ಮಾಡೋಣ, ಇದಕ್ಕೊಂದು ಲೈನ್ ಹಾಕೋಣ, ಹಿಂಗೆ ಸ್ಟ್ರೇಟ್ ಲೈನ್ ಹಾಕ್ಬೋಣ. ಇವೆರಡು ಜಾಯಿನ್ ಮಾಡಿದ್ದ ಸ್ಟ್ರೇಟ್ ಲೈನ್ ಹಾಕ್ಬೋಣ. ಆಕ್ಚುಲಿ ಬೇರೆ ಕಲರ್ ತಗೊಳ್ತೀನಿ. ಇದು ಸ್ವಲ್ಪ ಕಷ್ಟ ಅನ್ನಿಸ್ತಿರ್ಬೋದು, ಬಟ್ ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು, ಆಯ್ತಾ. ಈಗ ಹಿಂಗೆ ಸ್ಟ್ರೇಟ್ ಲೈನ್ ಹಾಕೋಣ,
ಇವೆರಡನ್ನ ಜಾಯಿನ್ ಮಾಡೋದು ಸ್ಟ್ರೇಟ್ ಲೈನ್ ಹಾಕೋಣ. ಹಿಂಗೆ ಹೋಗ್ಬೇಕಾಗಿತ್ತು, ಅದು ಬಂದಿಲ್ಲ ಆಕ್ಚುಲಿ, ಆಯ್ತಾ. ಆದ್ರೆ ಇಲ್ಲಿ ನೋಡಿ, ಈ ಹಸಿರು ಲೈನ್ ಇದೆಯಲ್ಲ, ಹಸಿರು ಮತ್ತೆ ಈ ನೀಲಿ ಲೈನ್, ಹಸಿರು ಲೈನ್ ಅನ್ನ ನೀವು ನೋಡ್ತಾ ಹೋದಾಗ ಅದು ಸ್ಟ್ರೇಟ್ ಇಲ್ಲ. ಯಾಕೆ ಅಂತಂದ್ರೆ ಅದು ಹಿಂಗ್ ಹೋಗಿದೆ, ಬೆಂಡ್ ಆಗಿದೆ. ಅಥವಾ ನೀವು ನೀಲಿ ಲೈನ್ ಅನ್ನು ನೋಡಿದ್ರೆ ಅದು ನೀಲಿ ಲೈನ್ ಸ್ಟ್ರೇಟ್ ಇದೆ. ಆಕ್ಚುಲಿ ನೀಲಿ ಲೈನ್ ಸ್ಟ್ರೇಟ್ ಇದೆ ಅಂದ್ರೆ ಇಲ್ಲಿ ನಮಗೆ ಇಮ್ಯಾಜಿನೇಷನ್ ಮತ್ತೆ ರಿಯಲ್ ಸೇಮ್ ಅಂತ ಅನ್ಸುತ್ತೆ. ಹಾಗಿದ್ಮೇಲೆ ನೀಲಿ ಲೈನ್ ನ ಕರೆಕ್ಟ್ ಅಂತ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ಗ್ರಾಫ್ನೇ ನಾವು ಟಿಲ್ಟ್ ಮಾಡ್ಬೇಕು, ಈ ಗ್ರಾಫ್ ನ ಉಲ್ಟಾ ಮಾಡಬೇಕು. ಅವಾಗ ಏನಾಗುತ್ತೆ, ಈ ಗ್ರಾಫ್ ಸ್ವಲ್ಪ ಈ ತರ ಆಗುತ್ತೆ, ಇಲ್ಲಿ ಹಿಂಗೆ ಹಿಂಗೆ. ಅವಾಗ ಇದು ಎಕ್ಸ್ ಆಗುತ್ತೆ, ಇದು ಸಿ ಟಿ ಆಗುತ್ತೆ. ಈಗ ನೀವು ಅರ್ಥ ಮಾಡ್ಕೊಂತಿದ್ದೀರಾ ನಾ ಏನ್ ಹೇಳ್ತಿದ್ದೀನಿ? ಒರಿಜಿನಲ್ ಗ್ರಾಫು ಇದು ಇತ್ತು, ಆಯ್ತಾ, ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಹಿಂಗಿತ್ತು. ಇವಾಗ ನಾವೇನ್ ಮಾಡಿದ್ದೀವಿ, ಟಿಲ್ಟ್ ಮಾಡಿದ್ದೀವಿ ಅದನ್ನು. ಸೊ ಅದು ಏನಾಗಿದೆ, ಸೊಟ್ಟ ಆಗ್ಬಿಟ್ಟಿದೆ. ಇಲ್ಲಿ ನಿಮಗೆ ಗೊತ್ತಾಯ್ತು, ಸೊಟ್ಟ ಆದಾಗ ಆಕ್ಚುಲಿ ಈ ತರ ಸೊಟ್ಟ ಇಲ್ಲಿ ಈ ತರ ನೋಡಿ, ಇಲ್ಲಿ ತೋರಿಸಿ, ಲೇಸರ್ ಫಾಲೋ ಮಾಡಿ, ಈ ತರ ಹಿಂಗಿದೆಯಲ್ಲ, ಇಲ್ಲಿ ಎಕ್ಸ್ ಆಕ್ಸಿಸ್, ಇಲ್ಲಿ ವೈ ಆಕ್ಸಿಸ್. ಅವಾಗ ಇದರಲ್ಲಿ ನಾವು ಪ್ಲಾಟ್ ಮಾಡಿದಾಗ ಇದು ಸ್ಟ್ರೇಟ್ ಲೈನ್ ಆಯ್ತು, ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರೀತಾರೆ. ಅದೇ ನಾವು ಈ ತರ ಸ್ಟ್ರೇಟ್ ಅಲ್ಲಿ ಇದ್ದಾಗ, ಈ ತರ ನೋಡಿದಾಗ ಅದು ನಮಗೆ ಜಾಯಿನ್ ಆಗಿಲ್ಲ. ಸೊ ಅಂದ್ರೆ ಮಿಂಕೋಸ್ಕಿ ಅವರು ಏನ್ ಹೇಳ್ತಾರೆ, ಇದ್ರ ಫಿಸಿಕ್ಸ್ ಅರ್ಥ ಏನು ಅಂತಂದ್ರೆ, ಯಾವಾಗ ಅಬ್ಸರ್ವರ್ ಅವನ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರೀತಾರೆ, ಇದಕ್ಕೆ ಫ್ರೇಮ್ ಆಫ್ ರೆಫರೆನ್ಸ್ ಅಂತ. ಇದಕ್ಕೆ ಕನ್ನಡ ಅರ್ಥ ಏನು ಅಂತಂದ್ರೆ, ನಾವು ನೋಡುವ ಒಂದು ಏನು ನಮ್ಮ ಫ್ರೇಮ್ ಅಂತಂದ್ರೆ ಲೈಕ್ ನಮ್ಮ ಒಂದು ಪರ್ಸ್ಪೆಕ್ಟಿವ್, ನಮ್ಮ ಒಂದು ದೃಷ್ಟಿ ಏನಿದೆ ಅಂತ ಕರೀತಾರೆ. ನಮ್ಮ ದೃಷ್ಟಿ ಅಂತ ಅದು ಎಕ್ಸಾಕ್ಟ್ ವರ್ಡ್ ಅಲ್ಲ, ಬಟ್ ನಮ್ಮ ಒಂದು ಆ ದೃಷ್ಟಿಕೋನ ಅಂತ ಕರಿಬಹುದು. ಆಕ್ಚುಲಿ ನಮ್ಮ ದೃಷ್ಟಿಕೋನ ಬದಲಾದರೆ ಘಟನೆಗಳು ಒಂದೇ ಆಗಿದೆ ಅಂತ ಗೊತ್ತಾಗುತ್ತೆ. ನಮ್ಮ ದೃಷ್ಟಿಕೋನ ಬದಲಾದರೆ ಘಟನೆಗಳು ಒಂದೇ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಎರಡು ದೃಷ್ಟಿಕೋನಗಳು. ಒಂದನೇ ದೃಷ್ಟಿಕೋನ ಲೇಸರ್ ಫಾಲೋ ಮಾಡಿ, ಒಂದನೇ ದೃಷ್ಟಿಕೋನ ಇಲ್ಲಿ ಈ ತರ ಸ್ಟ್ರೇಟ್ ಇರೋ ಗ್ರಾಫ್ಗೆ ಈ ಪಾಯಿಂಟ್ಗಳು ಯಾವಾಗೋ ಫ್ಯೂಚರ್ ಅಲ್ಲಿ ಆಗಿದೆಯಲ್ಲ, ಈ ಪಾಯಿಂಟ್ಗಳು ಸೇಮ್ ಆಗಿಲ್ಲ, ಹಿಂಗೋಗಿ ಸೊಟ್ಟ ಹೋಗಿದೆ. ಆದರೆ ನಾವು ಈ ಇಡೀ ಫ್ರೇಮ್ ಅನ್ನೇ ಸೊಟ್ಟ ಮಾಡಿದಾಗ, ಅಂದ್ರೆ ಇದೊಂದು ಮೆಂಟಾಲಿಟಿ ಆಯ್ತಾ. ಈ ಮೆಂಟಾಲಿಟಿಯಲ್ಲಿ ನಾನು ಇಮ್ಯಾಜಿನೇಷನ್ ಕಂಡ್ಕೊಳ್ತಾ ಬರ್ತಿದ್ದೀನಿ. ವಾಟ್ ಇಫ್ ನಾನು ಈ ಮೆಂಟಾಲಿಟಿನೇ ಬದಲಾಯಿಸ್ಬಿಟ್ರೆ, ಅಂದ್ರೆ ಹಿಂಗ್ ಸೊಟ್ಟ ಮಾಡ್ಬಿಟ್ರೆ, ಈ ಗ್ರಾಫ್ನೇ ಈ ತರ ಸೊಟ್ಟ ಮಾಡ್ಬಿಟ್ರೆ, ಅವಾಗ ಈ ನೀಲಿ ಲೈನ್ಗೆ ಇದು ಆಕ್ಚುಲಿ ಮರ್ಜ್ ಆಗುತ್ತೆ ನೋಡಿ, 2 ಪಾಯಿಂಟ್ ಮರ್ಜ್ ಆಗ್ತದೆ. ಸೊ ಈ ತರ ಅವರು ಸಮಯ ಅನ್ನೋದು ಬೇರೆ ಅಲ್ಲ, ಅಥವಾ ಘಟನೆಗಳು ಅಥವಾ ಸ್ಪೇಸ್ ಅನ್ನೋದು ಬೇರೆ ಅಲ್ಲ, 3D ಅಲ್ಲಿ ಇರ್ತೀವಲ್ಲ, ಇವೆರಡು ಬೇರೆ ಅಲ್ಲ, ಇವೆರಡು ಒಂದೇ ಅಂತ ಕರೆದ್ರು. ಸೊ ಅವರು ಒಂದು ಪದವನ್ನು ಕರೀತಾರೆ, ಟೈಮ್ ಪ್ಲಸ್ ಸ್ಪೇಸ್. ಇವೆರಡು ಬೇರೆ ಅಂತ ಅನ್ಕೊಳ್ತೀವಲ್ಲ, ಬೇರೆ ಅಲ್ಲ, ಇದು ಸ್ಪೇಸ್ ಟೈಮ್ ಅನ್ನೋ ಅರ್ಥ ಏನು ಅಂತಂದ್ರೆ, ನಿನ್ನೆ, ನಾಳೆ ಮತ್ತು ಇವಾಗ ಅನ್ನೋದು ಜಸ್ಟ್ ನಮ್ಮ ಪರ್ಸ್ಪೆಕ್ಟಿವ್ ಅಥವಾ ದೃಷ್ಟಿಕೋನವೇ ಹೊರತು ಬೇರೆ ಏನೂ ಅಲ್ಲ ಅಂತ. ಅಂದರೆ ನಿನ್ನೆ ಇದೆ ಅಂತ ಅನಿಸುತ್ತೆ, ನಾಳೆ ಇದೆ ಅನಿಸುತ್ತೆ, ಇವಾಗ ಇದೆ ಅನಿಸುತ್ತೆ. ಇವು ಮೂರು ಯಾಕೆ ಅನಿಸ್ತಾ ಇದೆ ಅಂದರೆ, ಈಗ ನೋಡಿ, ಈ ಘಟನೆ ಇಲ್ಲಿ ತೋರಿಸಿದ್ನಲ್ಲ, ಈ ಘಟನೆ ಇವಾಗಾಯಿತು, ಇದಾದಮೇಲೆ ಇಮ್ಯಾಜಿನೇಷನ್ ಐ ಮೀನ್ ಲೈಕ್ ಏನು ಲೇಸರ್ ತೋರಿಸ್ತೀನಲ್ಲ, ಇಲ್ಲಿ ನಾನು ಇಮ್ಯಾಜಿನೇಷನ್ ಮಾಡಿದ್ದೀನಿ, ಅದಾದಮೇಲೆ ಯಾವುದೋ ಸ್ವಲ್ಪ ವರ್ಷಕ್ಕೆ ಅಥವಾ ಎಷ್ಟೋ ದಿನಗಳಿಗೆ ಇಲ್ಲಿ ಘಟನೆ ಆಯಿತು ಅಂತ ಅನಿಸ್ತಾ ಇರೋದು. ಇದು ನಿನ್ನೆ ಅನಿಸುತ್ತೆ, ಇದು ನಾಳೆ ಅನಿಸುತ್ತೆ. ಈ ನಿನ್ನೆನೂ ಬೇರೆ ಅಲ್ಲ, ನಾಳೆನೂ ಬೇರೆ ಅಲ್ಲ. ನೀನು ಈ ಒಂದು ಇದು ತೋರಿಸಿದ ಗ್ರಾಫು, ಲೇಸರು, ಈ ಒಂದು ದೃಷ್ಟಿಕೋನದಿಂದ ಇಟ್ಕೊಂಡು ನೋಡ್ತಿದ್ಯಾ, ಅದಕ್ಕೆ ನಿನಗದು ಯಾವಾಗೋ ಆಗ್ತಿದೆ ಅಂತ ಅನಿಸ್ತಿದೆ. ನೀನು ಸ್ವಲ್ಪ ನಿನ್ನ ದೃಷ್ಟಿಕೋನವನ್ನು ಈ ಥರ ಬೆಂಡ್ ಮಾಡಿ ನೋಡು, ಇಲ್ಲಿ ಆ್ಯಂಗಲ್ ಇದೆನಲ್ಲ, ಇಲ್ಲಿ ಈ ಥರ ಬೆಂಡ್ ಮಾಡಿ ನೋಡು ನಿನ್ನ ದೃಷ್ಟಿಕೋನವನ್ನು. ಆವಾಗ ನಿನಗದು ಇಮ್ಯಾಜಿನೇಷನ್ ರಿಯಾಲಿಟಿ ಸೇಮ್ ಲೈನ್ ಅಂತ ಅನಿಸುತ್ತೆ, ಅಂದರೆ ಸೇಮ್ ಆಗಿ ಆಗ್ತಿದೆ, ಇದು ಡಿಫ್ರೆನ್ಸ್ ಅಲ್ಲ ಅಂತ ಅನಿಸುತ್ತೆ ಅಂತ. ಈ ಒಂದು ವಿಷಯವನ್ನು ನೆವಿಲ್ ಅವರು ಇಂಟರ್ವಲ್ ಆಫ್ ಟೈಮ್ ಅಂತ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಮಗೆ ಹೇಳ್ತಿದ್ದಾರೆ. ಲೈಕ್ ನಿನ್ನ ದೃಷ್ಟಿಕೋನವನ್ನು ಚೇಂಜ್ ಮಾಡೋದ್ರ ಮೂಲಕ, ನಾನು ಹೇಳಿದ್ನಲ್ಲ ವೆಡ್ನೆಸ್ಡೇ ಮತ್ತು ಸಂಡೇ ಎಕ್ಸಾಂಪಲ್ಗಳು,
ಸೊ ವೆಡ್ನೆಸ್ಡೇ ಆಗಿದ್ದರೂ ಕೂಡ ಸಂಡೇ ನಿನಗೆ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೂ ಕೂಡ ಇವೆರಡೂ ನಿನ್ನ ದೃಷ್ಟಿಕೋನವೇ ಹೊರತು ಬೇರೆ ಏನೂ ಅಲ್ಲ ಅಂತ. ಆದ್ದರಿಂದ ಈ ಒಂದು ವಿಡಿಯೋ ಮೂಲಕ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಅಬ್ಸರ್ವರು ಯಾವತ್ತಿಗೂ ನಮ್ಮ ಫ್ರೇಮ್ ಆಫ್ ರೆಫರೆನ್ಸ್ನ ಯಾವ ಕಡೆ ಇಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಘಟನೆಗಳು ಮತ್ತು ಇಮ್ಯಾಜಿನೇಷನ್ ರಿಯಲ್ ಅನಿಸುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗಿದೆ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.